ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಗೋರಕ್ಷಣೆ ಅನ್ನುವಂಥದ್ದೊಂದು ದಂಧೆಯ ರೂಪದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ. ಅದು ಸಹ 2014 ನಂತರ ಮೋದಿಯವರು ಆಡಳಿತಕ್ಕೆ ಬಂದ ನಂತರ ಅದೊಂದು ದಂಧೆ, ಅದೊಂದು ಉದ್ಯೋಗನೇ ಆಗೋಗಿದೆ. ಕೆಲವರಂತೂ ಅದನ್ನೇ ನಂಬಿ ಬದುಕ್ತಾ ಇದ್ದಾರೆ. ಅದನ್ನು ನೀವು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳಿಂದ ಹಿಡಿದು ರೋಲ್ ಕಾಲ್ವರೆಗೆ, ಕೊಲೆಗಳವರೆಗೆ ಅದನ್ನು ತಗೊಂಡು ಹೋಗಿರೋ ಸನ್ನಿವೇಶಗಳನ್ನು ತಾವು ಬಹಳಷ್ಟು ನೋಡಿರ್ತೀವಿ. ಅದರಲ್ಲಿ ಕರ್ನಾಟಕದಲ್ಲಿ ಅಂತಹ ಒಂದು ಕೃತ್ಯಗಳಲ್ಲಿ ಭಾಗಿಯಾಗ್ತಿರೋದು, ಅಪರಾಧ ಕೃತ್ಯಗಳಾಗಿ ಅದನ್ನು ಪರಿವರ್ತನೆ ಮಾಡಿಟ್ಟಿರುವಂಥದ್ದು ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಪಿಂಪ್ ಆರೋಪ ಇರುವ, ಕೊಲೆ ಆರೋಪ ಇರುವಂತಹ ಒಬ್ಬ ವ್ಯಕ್ತಿ. ಆತನ ಮೇಲೆ ಸಾಕಷ್ಟು ಕೇಸುಗಳಿದೆ, ಏನೇನೋ ಇದೆ. ಆತನದು ಒಂದು ದಾರಿ ಆದರೆ, ಆತನ ವಿರುದ್ಧ ಯಾರೆಲ್ಲ ಮಾತಾಡ್ತಿದ್ದಾರೆ ಅದು ಯೂಶ್ವಲ್ ಆಗಿ ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿರೋರು ಇರ್ತಾರೆ. ಹಿಂದುತ್ವವನ್ನು ಒಪ್ಪದವರು, ಈ ಗೋವನ್ನ ಮಾತೆ ಅಂತ ಒಪ್ಪದವರು, ಇಂಥವ್ರು ಇರ್ತಾರೆ. ಆದರೆ ಗೋವನ್ನ ಮಾತೆ ಅಂತ ಒಪ್ಪುವ, ಹಿಂದುತ್ವದ ಪರ ಇದ್ದೀನಿ ನಾನು BJPಯ ಒಬ್ಬ ಕಾರ್ಯಕರ್ತ, ನಾನು ಹಿಂದುತ್ವದ ಕಾರ್ಯಕರ್ತ, ಆದರೆ ಪುನೀತ್ ಕೆರೆಹಳ್ಳಿ ಮಾಡ್ತಿರೋದು ಸರಿಯಲ್ಲ, ಅವನೊಬ್ಬ ರೌಡಿ, ಪುಡಿ ರೌಡಿ, ಅವನೊಬ್ಬ ಪಿಂಪು, ಅವನೊಬ್ಬ ರೋಲ್ ಕಾಲ್ ಗಿರಾಕಿ, ಕೊಲೆ ಆರೋಪಿ ಅಂತ ಆತನ ವಿರುದ್ಧ ಸುಮಾರು 2-3 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಿರುವಂಥವರು ಸಂತೋಷ್ ರೆಡ್ಡಿ. ಸೊ ಸಂತೋಷ್ ರೆಡ್ಡಿ ಅವರ ಬಗ್ಗೆ ಅವರೇ ಪರಿಚಯ ಕೊಟ್ಕೊಳ್ತಾರೆ. ಅವರು ಸಾಮಾಜಿಕ ಕಾರ್ಯಕರ್ತ ಅನ್ನೋದ್ರ ಜೊತೆಗೆ ಏನೆಲ್ಲ ಮಾಡ್ತಿದ್ದಾರೆ ಮತ್ತು ಯಾಕೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಅವರು ಈ ಹೋರಾಟಕ್ಕೆ ಮುಂದಾಗಿದ್ದಾರೆ, ಅವರದೇ ಆಲ್ಮೋಸ್ಟ್ ಸಿದ್ಧಾಂತಗಳು ಹತ್ತತ್ರ ಇದ್ದರೂ ಸಹ ಆ ಘರ್ಷಣೆ ಯಾಕೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಸಂತೋಷ್ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಸಂತೋಷ ತಾವು ಬಂದಿದ್ದು. ಓಕೆ, ಸೊ ಮೊದಲ ಪ್ರಶ್ನೆ, ಪುನೀತ್ ಕೆರೆಹಳ್ಳಿಗೂ ಸಂತೋಷ್ ರೆಡ್ಡಿಗೂ ಏನು ವ್ಯತ್ಯಾಸ ಸ್ವಲ್ಪ ವಿವರಿಸ್ಬಿಡ್ತೀನಿ. ಯಾಕೆಂದರೆ ನೀವು ಗೋವನ್ನ ಮಾತೆ ಅಂತೀರಿ, ಪುನೀತ್ ಕೆರೆಹಳ್ಳಿನೂ ಗೋವನ್ನ ಮಾತೆ ಅಂತಾನೆ. ನೀವು ಹಿಂದುತ್ವ ಅಂತೀರಿ, ಆತನು ಹಿಂದುತ್ವ ಅಂತಾನೆ. ಆತನು BJP ಪರ ಧ್ವನಿಯಾಗಿ ಮಾತಾಡ್ತಾನೆ, ನೀವು BJP ಪರ ಧ್ವನಿಯಾಗಿ ಮಾತಾಡ್ತೀರಿ. ಅವನು ಕೇಸರಿ ಶಾಲ್ ಹಾಕ್ತಾನೆ, ನೀವು ಕೇಸರಿ ಶಾಲ್ ಹಾಕ್ತೀರಿ. ಸೊ ವೇರ್ ಇಸ್ ದ ಡಿಫ್ರೆನ್ಸ್? ಏನು ವ್ಯತ್ಯಾಸ ನಿಮ್ಮಿಬ್ಬರಿಗೆ? ಸರ್, ಇದು ಒಂದು ಒಳ್ಳೆ ಪ್ರಶ್ನೆ. ಈಗ ಪಕ್ಷ ಯಾವುದೇ ಇರಲಿ, ಕಾಂಗ್ರೆಸ್ಸಲ್ಲೂ ಹಿಂದೂಗಳಿದ್ದಾರೆ, BJPಯಲ್ಲೂ ಹಿಂದೂಗಳಿದ್ದಾರೆ. ನಾನೊಬ್ಬ ಸಾಮಾನ್ಯ ಹಿಂದೂ ಆಗಿ ಜನಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದೀನಿ, ಈ ಗೋ ಹತ್ಯೆಯನ್ನು ನಿಷೇಧ ಮಾಡಬೇಕು, ಗೋ ಹತ್ಯೆ ಮಾಡಬಾರ್ದು ಅಂಥೇಳಿ ಎಲ್ಲ ಹಿಂದೂಗಳಿಗೂ ಗೊತ್ತು. ಪುನೀತ್ ಕೆರೆಹಳ್ಳಿಗೂ ನನಗೂ ಡಿಫ್ರೆನ್ಸ್ ಏನಂದರೆ, ಪುನೀತ್ ಕೆರೆಹಳ್ಳಿ ಒಂದು ಸಂಘಟನೆ ಮುಖಾಂತರ, ಹಿಂದೂ ಸಂಘಟನೆ ಮುಖಾಂತರ ಅಮಾಯಕ ಹಿಂದೂಗಳನ್ನು ಭಾವನಾತ್ಮಕವಾಗಿ ಸೆಳೆದು ಮತ್ತು ಪ್ರಚೋದನೆ ಮಾಡುತ್ತಾ ಹಿಂದುತ್ವವನ್ನು ಉಳಿಸ್ತೀನಿ ಅಂತ ಹೇಳಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಆ ಥರ ಕೆಲಸ ಅಲ್ಲ. ನಾನು ಹುಟ್ಟಿದಾಗಿಂದನೂ ಹಿಂದೂನೇ ಅಲ್ವಾ. ಈಗ ನಾನು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿ ನನ್ನ ಹಿಂದುತ್ವ, ನನ್ನ ಹಿಂದೂ ಧರ್ಮ, ನನ್ನ ಆಚಾರ ವಿಚಾರವನ್ನು ನನ್ನ ತಂದೆ ತಾಯಿಗಳು, ನನ್ನ ಹಿರಿಯರು ಮತ್ತು ನನ್ನ ಮುಖ್ಯ ಶಾಲೆಯಲ್ಲಿರ್ತಕ್ಕಂಥ ಗುರುಗಳು ಮತ್ತು ನನ್ನ ಊರಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತು ಮಠಾಧಿಪತಿಗಳಿಂದ ನಾನು ಧರ್ಮದ ಆಚಾರ ವಿಚಾರಗಳನ್ನು ಕಲ್ತಿದ್ದೇವೆ. ಈತ ಎಲ್ಲೋ 10 ವರ್ಷಗಳ ಹಿಂದೆ ಚಾಲಕನಾಗಿದ್ದ, ಎಲ್ಲೋ ಕಾರಲ್ಲಿ ಕೂತ್ಕೊಂಡು ದೊಡ್ಡವ್ರಿಗೆ ಅಶ್ಲೀಲವಾಗಿ ಬೈತಾ ನಾನು ಹಿಂದೂ ರಕ್ಷಕ ಅಂತ ಬಂದ. ಮೊದಲು ಈತ ಒಂದು ಚಾಲಕರ ಸಂಘಟನೆಯನ್ನು ಮಾಡ್ದ. ತದನಂತರ ಕುಮಾರಸ್ವಾಮಿ ಅವರ ವಿರುದ್ಧ, ಆಮೇಲೆ ಅದಕ್ಕೆ ಬರೋಣ. ಸೊ ಮೇನ್ ವ್ಯತ್ಯಾಸ ಅಂದ್ರೆ, ನೀವು ಹೇಳ್ತಿರೋದು ನಾನು ಹಿಂದುತ್ವವನ್ನ ಒಂದು ಧರ್ಮವಾಗಿ ಪ್ರಾಕ್ಟೀಸ್ ಮಾಡ್ತೀನಿ, ಅವನೊಬ್ಬ ದಂಧೆಯಾಗಿ ನೋಡ್ತಿದ್ದಾನೆ. ಹಿಂದುತ್ವ ಅಂದ್ರೆ ಯಾರಿಂದಲೂ ನಾವು ಕಲಿಬೇಕಾಗಿಲ್ಲ. ಹುಟ್ಟಿದಾಗಿಂದಲೇ ನಮ್ಮ ಧರ್ಮವನ್ನು ನಾವು ಕಲಿತೀವಿ. ಪೂಜೆ ಮಾಡೋದು ನನಗೇನು ಹಿಂದೂ ಹೋರಾಟಗಾರ ಹೇಳ್ಕೊಡ್ತಾರ ನಮ್ಮ ಮನೇಲಿ, ಇಲ್ಲ ನಮ್ಮ ಮಕ್ಕಳಿಗೆ, ಇಲ್ಲ ನಮ್ಮ ಅಣ್ಣ ತಂಗಿ ಚಿಕ್ಕ ಹುಡುಗರಿಗೆ, ಎಲ್ಲರೂ ಹುಟ್ಟಿದಾಗಿಂದಲೇ ಪೂಜೆ ಮಾಡೋದು ಹೇಳ್ಕೊಡ್ತಾರೆ. ನಮ್ಮ ಧರ್ಮವನ್ನು ಹೇಗೆ ಆಚಾರ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ವಿನಮ್ರತೆಯಿಂದ ನಮ್ಮ ಹಿಂದೂ ಧರ್ಮವನ್ನು ಕಾಪಾಡ್ತಾರೆ. ಬೆಳಗ್ಗೆ ಎದ್ರೆ ಸ್ನಾನ, ಪೂಜೆ, ಮಠಗಳ ಮತ್ತು ದೇವಸ್ಥಾನಗಳು, ಭಜನೆಗಳು, ಇಂಥವೆಲ್ಲ ನಾವು ನೋಡಿ ಬೆಳೆದಂಥ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೇನೆ. ಇಲ್ಲಿ ಯಾವುದು ಎಲ್ಲ ಹಿಂದೂಗಳೇ, ಯಾರೊಬ್ಬ ಹಿಂದೂ ಹೋರಾಟಗಾರನಿಂದ ನಾನು ಹಿಂದುತ್ವವನ್ನು ಉಳಿಸ್ಬೇಕಾಗಿಲ್ಲ, ಅವನಿಂದ ನಾನು ಕಲಿಬೇಕಾಗಿಲ್ಲ. ಅದರಲ್ಲೂ ಈತ ಸಿಕ್ಕಾಪಟ್ಟೆ ಕ್ರಿಮಿನಲ್ ಕೇಸ್ ಇರ್ತಕ್ಕಂಥ ವ್ಯಕ್ತಿ. ಇವನಿಂದ ನಾವು ಕಲಿಯೋದೇನಿದೆ? ನಾನೊಬ್ಬ ಹಿಂದೂ ಆಗಿ ಇವನಿಂದ ಹಿಂದುತ್ವ ಕಲಿಯೋದು ನನಗೇನಿದೆ, ಅವಶ್ಯಕತೆ ಏನಿದೆ? ಇದೇ ಮಾತನ್ನ ನಾನು ಇಡೀ ಕರ್ನಾಟಕ ಜನತೆಗೆ ಹಿಂದುತ್ವ ವಿಚಾರವಾಗಿ ಮಾತಾಡ್ತಾ ಇರೋದು. ಓಕೆ, ಸೊ ಈಗ ಪುನೀತ್ ಕೆರೆಹಳ್ಳಿ ವಿರುದ್ಧ ನಿಮ್ಮ ಹೋರಾಟ ಅಥವಾ ಧ್ವನಿ ಏನಿದೆ,
ಅದು ಸೈದ್ಧಾಂತಿಕವಾದ ಹೋರಾಟನೇನಾ? ನಿಮ್ಮಿಬ್ಬರ ನಡುವೆ ಏನಾದರೂ ವೈಯಕ್ತಿಕವಾದ ದ್ವೇಷಗಳು ಏನಾದರೂ ತಕರಾರುಗಳಿದಾವೆ? ಖಂಡಿತ ಇಲ್ಲ ಸರ್. ಪುನೀತ್ ಕೆರಳಿ ಅವ್ರಿಗೂ ನನಗೂ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇಲ್ಲ. ಆತನು ಹಿಂದೂನೇ. ಆತ ತನ್ನ ಸಂಘಟನೆ ಮುಖಾಂತರ ತನ್ನ ಪಬ್ಲಿಸಿಟಿಗೋಸ್ಕರ ಬಿಲ್ಡಪ್ ಕೊಡುತ್ತಾ ನಿರಂತರವಾಗಿ ಏನು ಮಾಡ್ತಾ ಇದ್ದಾನೆ ಅಂತ ಇಡೀ ಸಮಾಜ ನೋಡ್ತಾ ಇದೆ. ನಾನು ನಮ್ಮ ಧರ್ಮ ಹೇಳಿಕೊಡುತ್ತೆ ಶಾಂತಿಯುತವಾಗಿ. ಅಲ್ಲ, ಈಗ ನಾವು ಒಂದು ವಿಚಾರ ಹೇಳ್ತೀನಿ. ಬೆಳಗ್ಗೆ ಇದ್ರೆ ಮುಸ್ಲಿಮರನ್ನ ಬೈಕೊಂಡಿದ್ರೆ ನಮ್ಮ ಹಿಂದೂ ತಗೊಳ್ದಂಗ. ಮೊನ್ನೆ ಒಬ್ಬರು ಅಡ್ವೊಕೇಟ್ ಹೇಳಿದ್ರು, ಮುಸ್ಲಿಂ ಅಡ್ವೊಕೇಟ್ ಅಬ್ಬಾಸ್ ಅಂತೇಳಿ, ಪುನೀತ್ ಕೆರಳಿ, ನೀನು ಹಿಂದುತ್ವವನ್ನ ಉಳಿಸ್ತಾ ಇಲ್ಲ, ಹಿಂದೂ ಧರ್ಮವನ್ನ ಜಾಗೃತಗೊಳಿಸ್ತಾ ಇಲ್ಲ, ಮುಸ್ಲಿಮರನ್ನ ಒಂದು ಮಾಡ್ತಾ ಇದೆ ಕಣೋ ನೀನು. ಬೆಳಗ್ಗೆ ಇದ್ರೆ ಈಗ ಬೈತಾನೆ ಇರ್ಬೇಕು, ನೀನು ಮುಸ್ಲಿಮರನ್ನ ಒಗ್ಗೂಡ್ಸ್ತಾನೆ ಇರ್ಬೇಕು, ಮುಸ್ಲಿಮರು ಬೆಳಿತಾನೆ ಇರ್ಬೇಕು. ನೀನು ಮುಸ್ಲಿಂ ಸಂಘಟನೆ ಮುಸ್ಲಿಂ ಜನರನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆಯಾ, ಹಿಂದೂಗಳನ್ನಲ್ಲ ಅಂತ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು? ಅಡ್ವೊಕೇಟ್ ಅಬ್ಬಾಸ್ ಅಂತ. ಈತ ಏನ್ ಮಾಡ್ತಾ ಇದ್ದಾನೆ? ಬೆಳಗ್ಗೆ ಎದ್ರೆ ನಾವು ಭಜನೆ ನಮ್ಮ ದೇವಸ್ಥಾನಗಳಲ್ಲಿ ಭಕ್ತಿಗೀತೆ ಹಾಕ್ತೇವೆ. ಇವನು ಬೆಳಗ್ಗೆ ಎದ್ರೆ ಫೇಸ್ಬುಕ್ಕಲ್ಲಿ ಮುಸ್ಲಿಮರು ತುರುಕರು ಬೈತಾನೆ ಸ್ಟಾರ್ಟ್ ಮಾಡ್ತಾನೆ. ಸರ್, ಮುಸ್ಲಿಮ್ ನಮ್ಮ ದೇಶದಲ್ವಾ? ಈಗ ನಮ್ಮ ದೇಶದಲ್ಲಿ ಮುಸ್ಲಿಮರು ನಮ್ಮ ದೇಶ ಬಿಟ್ಟು ಹೋಗು ಅಂತ ಹೇಳಕ್ಕಾಗತ್ತಾ? ಯಾರು BJPಯವರು ಕೂಡ ಮುಸ್ಲಿಮರನ್ನ ನಿಂದನೆ ಮಾಡಲ್ಲ. ಯಾಕಂದ್ರೆ ಮುಸ್ಲಿಮರು ಮತದಾರರು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇದ್ದಾರೆ. ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಎಲ್ಲ ಜಾತಿಯ ಜನಾಂಗದ ಮತದಾರರು ಮುಖ್ಯ. ಕೇವಲ ಹಿಂದೂಗಳಿಂದ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ಬಿಡ್ತಾ? ಇಲ್ಲ, ಹಿಂದೂಗಳಿಂದ ಇನ್ನೊಂದು ಪಕ್ಷ ರಾಜ್ಯದಲ್ಲಿ ಆಡಳಿತಕ್ಕೆ ಬರೋಕ್ಕೆ ಸಾಧ್ಯನಾ? BJP ಸಾಧ್ಯನೇ ಇಲ್ಲ. ಆದ್ರಿಂದ ಈತ ಮಾಡ್ತಕ್ಕಂಥ ಕೆಲಸಗಳೇನಿದೆ BJPಗೆ ಹಿನ್ನಡೆ ಆಗ್ತಾ ಇದೆ ಸರ್. ಈತ ಮಾಡೋದು ದಿನನಿತ್ಯ ಬೈತಾ ಇದ್ರೆ ಮತದಾರರು ಇವನ್ ಏನಪ್ಪ ಬೆಳಗ್ಗೆ ಇದ್ರೆ ಇವನು ಹಿಂದೂ ಮುಸ್ಲಿಮು. ಎಷ್ಟೋ ಮುಸ್ಲಿಮ್ಸ್ ಇವತ್ತು ನಮ್ಮ BJPಯಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರ ಮೋರ್ಚಾ ಅಂತ ಇದೆ. ನನ್ನ ಸ್ನೇಹಿತರ BJP ಕಾರ್ಯಕರ್ತರು ಸಾಕಷ್ಟು ಇದ್ದಾರೆ. ಪಾಪ ನನಗೆ ಎಲ್ಲಾ ರೀತಿಯಿಂದನೂ ಅವರು ನಾವು BJP ಆ ಕೆಲಸ ಮಾಡ್ತಾ ಇದ್ವಿ. ನನ್ನ ಜೊತೆಗೆ ನನ್ನ ಸ್ವಗ್ರಾಮದಲ್ಲೇ ಪ್ರಮೋದ್ ಮುತಾಲಿಕ್ ಅವ್ರನ್ನ 2017ರಲ್ಲಿ ಕರೆಸಿದ್ದೆ. ನಾನು ಚೈತ್ರಾ ಕುಂದಾಪುರ ಅವ್ರನ್ನ ಕರೆಸಿದ್ದೆ. ಮುಸ್ಲಿಂ ಯುವಕರಿಂದ ಇದೇ ಕೇಸರಿ ಶಾಲ್ನ ಹಾಕ್ಸಿದ್ದೀನಿ. ಮುಸ್ಲಿಂ ಯುವಕರಿಂದ ನಮ್ಮ ಕೇಸರಿ ಬಾವುಟವನ್ನು ಹಾರಿಸಿದ್ದೀನಿ. ಇದು ಅಲ್ವೋ ಹೊಂದಾಣಿಕೆ ಅಂದ್ರೆ? ಸರ್, ನಮಗೆ ಬೇಕಾಗಿರೋದು ಬೆಳಗ್ಗೆ ಎದ್ರೆ ಹಿಂದೂ ಮುಸ್ಲಿಂ ಜಗಳ ಅಲ್ಲ, ರಾಜ್ಯದ ಅಭಿವೃದ್ಧಿ, ಯುವಕರ ಉದ್ಯೋಗ. ಇವನೇನ್ ಮಾಡ್ತಾ ಇದ್ದಾನೆ? ತನ್ನ ಹೊಟ್ಟೆ ಪಾಡಿಗೋಸ್ಕರ ಬೆಳಗ್ಗೆ ಎದ್ರೆ ಒಂದು 4 ಜನ ಕಟ್ಕೊಂಡು ಬರೀ ಕಿರ್ಚಾಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಮುಸ್ಲಿಮರು ಬೈಕೊಂಡ್ರೆ ಏನ್ ಹಿಂದೂಗಳು ಒಂದಾಗ್ತಾರ? ಮುಸ್ಲಿಮರು ಒಂದಾಗ್ತಾ ಇದಾರೆ. ಅದನ್ನ ಹೇಳಿದಾರೆ ಅವರು ಮುಸ್ಲಿಂ ಸಮಾಜದವರು. ಓಕೆ, ಸೊ ಈಗ ನೀವು ಆರೋಪ ಮಾಡ್ತಿರುವಂಥದ್ದು ಅವನು ದಂಧೆ ಮಾಡ್ತಿದ್ದಾನೆ ಅನ್ನುವಂಥದ್ದು. ನೀವು ಇತ್ತೀಚೆಗೆ ಮಾಡಿರೋ ಗಂಭೀರ ಆರೋಪಗಳೇನು ಅಂದ್ರೆ ಅವನು ರಕ್ಷಣೆ ಮಾಡಿದಂತಹ ಹಸುಗಳು ಲೆಕ್ಕ ಕೊಡಬೇಕು, ಅದು ಎಲ್ಲೋಯ್ತು? ನಿಮ್ಮ ಪ್ರಕಾರ ಎಲ್ಲಿ ಹೋಗಿದೆ, ಏನ್ ಮಾಡ್ತಿದ್ದಾನೆ? ಸರ್, ಇದು ಆರೋಪ ಅನ್ನೋಕ್ಕಿಂತ ನಾನೊಬ್ಬ ಹಿಂದೂ ಆಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಿಂದೂ ಧರ್ಮವನ್ನ ಯಾರು ನೀನು ರಕ್ಷಣೆ ಮಾಡಪ್ಪ ಅಂತ ಹೇಳ್ಬಿಟ್ಟು ನಾನು ಸೈನ್ ಹಾಕಿ ಅಗ್ರಿಮೆಂಟ್ ಹಾಕಿ ಕೊಟ್ಟಿಲ್ಲ. ಇವನು ಕಳೆದ ಒಂದು 5-6 ವರ್ಷಗಳ ಹಿಂದೆ ಗಾಂಧಿನಗರದಲ್ಲಿರ್ತಕ್ಕಂಥ ನಾಗರಕಟ್ಟೆ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ. ಅಲ್ಲಿಗೆ ಏನ್ ಮಾಡ್ತಾ ಇದ್ದ? ಪ್ರತಿ ಸರ್ತಿನೂ ನಾನು ನಾಗರಕಟ್ಟೆ ದೇವಸ್ಥಾನನ ಸ್ವಚ್ಛಗೊಳಿಸ್ತಾ ಇದ್ದೀನಿ, ವಾರಕ್ಕೊಂದ್ಸತಿ ಫೋನ್ ಪೇ ಗೂಗಲ್ ಪೇ ಕೇಳ್ಕೊಂಡು ಹೋದ. ಏನ್ ಮಾಡ್ದ? ಅದನ್ನ ನಮ್ಮ ಜನಗಳು ಏನ್ ಮಾಡಿದ್ರು? ಹಿಂದೂಗಳು ಏನೋ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಹಾಕಿದ್ರು. ಇದಾದ ನಂತರ ಇವನು ಈ ಕಾನ್ಸೆಪ್ಟ್ ಚೇಂಜ್ ಮಾಡ್ಬಿಡ್ತಾನೆ. ಎವ್ರಿ 15 days ಒಂದೊಂದು ಕಾನ್ಸೆಪ್ಟ್. ಇದು ನಾಗರಕಟ್ಟೆ ದೇವಸ್ಥಾನ ನಿರ್ಮಾಣ ಆಗಿದ ತಕ್ಷಣ ಆ ನಿರ್ಮಾಣ ಹಾಗೂ ಹಂತದಲ್ಲಿ ಸ್ವಚ್ಛತಾಗೊಳಿಸುವ ಹಂತದಲ್ಲಿ ದಿನನಿತ್ಯ ಪೂಜೆ ಮಾಡೋದು, ಪಂಜೆ ಹಾಕೊಂಡು ಏನೋ ಭಕ್ತಿಗೀತೆನೆ ಹಾಡ್ತಾ ಇದ್ದ. ಜನಗಳಿಗೆ ನಾನು ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾ ಇದ್ದೆ ಬಿಟ್ಟು ದುಡ್ಡು ಹಾಕ್ಸ್ಕೊಂಡ. ಆಗಿನಿಂದಲೇ ನಾನು ಇವ್ನ ಲೆಕ್ಕ ಕೇಳ್ತು. 1 ರೂಪಾಯಿ ಹಾಕಿದ್ದೀನಿ ನಾನು ಅವನಿಗೆ ಗೂಗಲ್ ಪೇ ಮುಖಾಂತರ. ನನಗೂ ರೈಟ್ಸ್ ಇದೆ, ನಾನು ಕೇಳ್ಬಾರ್ದ ಪ್ರಶ್ನೆನ? ನಾನು ದೇಣಿಗೆ ಕೊಟ್ಟಿಲ್ಲ 1 ರೂಪಾಯಿನ. ಅದಕ್ಕೋಸ್ಕರ ನಾನು ಇವನಿಗೆ ಕೇಳ್ತಾ ಇದ್ದೀನಿ, ನೀನು ಹಿಂದೂಗಳ ದುಡ್ಡಲ್ಲಿ ಮಾಡ್ತಾ ಇದ್ದೆ ಈ ತಾನೇ ಕೆಲಸ, ಪ್ರತಿ ತಿಂಗಳು ನೀವು ಲೆಕ್ಕ ಕೊಡು. ಸರಿ, ಇವನಿಗೆ 40,000 ಆಫೀಸ್ ಇದೆ ಸರ್. ಇವ್ನು 40,000 ಏನಕ್ಕೆ ಬೇಕು ಆಫೀಸು? ಇವ್ನು 4-5 ಜನ ಹುಡುಗರು, 40,000 ಬಾಡಿಗೆ. ಇದು ಬಸವನಗುಡಿನಲ್ಲಿ ಆಫೀಸ್ ಇದೆಲ್ಲ ಒಂದು. ಯಾಕೆ ಬೇಕು ಸರ್ ಆಫೀಸು? ಹಂಗಂದ್ರೆ ಮೂಲ ಆದಾಯ ಏನು? ನಿಮ್ಮ ಪ್ರಕಾರ ಅವನ ಆದಾಯ ಏನು, ಮತ್ತೆ ಈ ಹಸುಗಳನ್ನ ಏನ್ ಮಾಡ್ತಿದ್ದಾನೆ ಅಂತ ನೀವು ಅನ್ಕೊಂಡಿದ್ದೀರಿ? ಸರ್, ಹಸುಗಳು ನಾನು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಸಮಾಜಕ್ಕೆ ಹಿಂದೂಗಳಿಗೆ ಮುಟ್ಟಿಸಿದ್ದೇನೆ.
ನಮ್ಮ ಕೆಲಸ ಏನು? ಹಸುಗಳ ಹತ್ಯೆಯನ್ನು ತಡಿಬೇಕಾದ್ರೆ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಸರ್ ನಾವು. ನೋಡಿ, ರಾಜ್ಯ ಸರ್ಕಾರಕ್ಕೆ ನಾನು 6 ತಿಂಗಳಿಂದನೇ ನಾನು ಮನವಿ ಕೊಟ್ಟಿದ್ದೇನೆ. ಏನಂತ? ಹಸುಗಳನ್ನ ಧರ್ಮದ ಹೆಸರಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರಲ್ಲ, ಆ ರಕ್ಷಣೆ ಮಾಡಿದ ಹಸುಗಳು ಎಲ್ಲಿ ಹೋಗ್ತಾ ಇದೆ? ಸತತ 10 ವರ್ಷಗಳಿಂದ ಇವ್ನು ಮಾಡ್ತಾ ಇದ್ದಾನೆ. ನಾನು ಈಗ ಅವಾಗ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟೆ 6 ತಿಂಗಳ ಹಿಂದೆ. ಪಶುಸಂಗೋಪನೆ ಇಲಾಖೆ ಮತ್ತು ಹೋಮ್ ಮಿನಿಸ್ಟ್ರು ಮತ್ತು CM ಅವ್ರಿಗೆ ಎಲ್ಲ ಮನವಿ ಕೊಟ್ಟೆ. ಮಾಹಿತಿ ಕೊಡಿ, ಈ ರೀತಿ ಹಸುಗಳು ಎಲ್ಲಿ ಹೋಗ್ತಾ ಇದೆ ಅಂತ ನಾನು ಮಾಹಿತಿ ಕೊಟ್ಟಾಗ, ತದನಂತರ ನಾನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸರಿ, ಈಗ ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡಿದ್ರೆ ಯಾಕೆ ಒಬ್ಬ ಬರ್ಬೇಕು ಇವ್ರಿಗೆ? ಈಗ ಸಿದ್ದರಾಮಯ್ಯ ಅವ್ರನ್ನ ನಾವು ಪ್ರಶ್ನೆ ಮಾಡಲ್ವಾ? DK ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಲ್ವಾ? ಮೋದಿ ಅವ್ರನ್ನ ಪ್ರಶ್ನೆ ಮಾಡಲ್ವಾ? ನಾವು ಪ್ರಶ್ನೆ ಮಾಡಿದ್ರೆ ಹಿಂದೂ ವಿರೋಧಿ, ಇವನು ಮುಸ್ಲಿಮು, ಇವನು ಪಾಕಿಸ್ತಾನು, ಇವನು ತುರ್ಕ, ಈ ರೀತಿ ಎಲ್ಲ ಶಬ್ದಗಳು ಬಳಕೆ ಮಾಡಿಕೊಂಡು ಆಮೇಲೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರೆ ಯಾರಿಗೊಬ್ಬ ಬರಲ್ಲ? ನಾನು ಕೇಳೋದಿಷ್ಟೇ, ಸಮಾಜದ ಇವನು ರಕ್ಷಣೆ ಮಾಡ್ತಾ ಇದ್ದಾನೆ. ಇವನು ರಕ್ಷಣೆ ಮಾಡಿದ್ದನ್ನ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ತಾ ಇದ್ದಾನೆ? ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾನ? ಇವತ್ತಿನವರೆಗೂ ಒಂದು ಫ್ರೀಡಮ್ ಪಾರ್ಕ್ ಅಲ್ಲಿ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಏನಾದರೂ ಇದನ್ನ ಮಾಡಿದಾನ? ಏನಾದ್ರು ಹೋರಾಟ ಪ್ರತಿಭಟನೆ ಮಾಡಿದಾನ ಇಲ್ಲಿವರೆಗೂ? ಇಲ್ಲ. ಈ ಒಂದು ಕೆಲಸ ಏನು ಸರ್? ರಕ್ಷಣೆ ಮಾಡಷ್ಟೇ. ರಕ್ಷಣೆ ಏನಕ್ಕೆ ಮಾಡ್ತೀಯ ನೀನು? ಸರ್ಕಾರದ ಕೆಲಸ ಏನು? ಕೇಂದ್ರ ಸರ್ಕಾರದ ಕೆಲಸ ಏನು? ಟ್ರಾಫಿಕ್ ಪೊಲೀಸರ ಕೆಲಸ ಏನು? ಟ್ರಾಫಿಕ್ ಪೊಲೀಸರ ಕೆಲಸ ನಾವು ನೀವು ಮಾಡೋಕ್ಕಾಗತ್ತಾ? ಅಲ್ವ ಸರ್? ಅದನ್ನೇ ನಾನು ಹೇಳ್ತಾರದು. ಕಾನೂನಾತ್ಮಕ ಕೊಡಿ. ನೀನು ಒಂದು ದಣಿಕ್ ಉಪವಾಸ ಸತ್ಯಾಗ್ರಹ ಮಾಡು. ಈ ಕಾಂಗ್ರೆಸ್ ಸರ್ಕಾರದ ಹೋಗ್ಬಿಟ್ಟು ಇಲ್ಲ ಕೇಂದ್ರ ಸರ್ಕಾರದ ಮನವಿ ಕೊಟ್ಟು ಒಂದು ಉಪವಾಸ ಸತ್ಯಾಗ್ರಹ ಮಾಡು ನೋಡೋಣ. ಈಗ ಈ ಹಿಂದೆ ಯಾವ್ದೋ ಒಂದು ಉಪವಾಸ ಸತ್ಯಾಗ್ರಹ ಮಾಡಿದ್ನಲ್ಲ ಇವನು, ಟ್ರಿಪ್ಸ್ ಹಾಕ್ಸ್ಕೊಂಡು. ಇವನಿಗೆ ಬೇಕಾದ ಇವನು ಆದಾಯ ಯಾವ್ದು ಬೇಕು ಆ ವಿಷಯಕ್ಕೆ ಮಾತ್ರ ಇವನು ಉಪವಾಸ ಸತ್ಯಾಗ್ರಹ ಮಾಡ್ತಾನೆ. ಪ್ರತಿ ಒಂದು ಸಾರಿ ಅವನು ಈಗ ಆಫೀಸ್ ಬಿಟ್ಟ ಅಂದ್ರೆ ಒಂದು 3-4 ಜನ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ. ಪಂಚೆ ಹಾಕಡೆ ಹಿಡ್ಕೊಂಡು, ಶರ್ಟ್ ಹಾಕೊಂಡು ಹಿಡ್ಕೊಂಡು ಎಲ್ಲ ಬಿಲ್ಡಪ್ ವಿಡಿಯೋಗಳು. ಸಮಾಜಮುಖಿ ಯಾವುದಿಲ್ಲ. ಇವನು ತನ್ನ ಸ್ವಂತ ಅಭಿವೃದ್ಧಿಗೋಸ್ಕರ, ತನ್ನ ಸ್ವಹಿತಾಸಕ್ತಿಗೋಸ್ಕರ ಹಿಂದೂ ಧರ್ಮ ಮತ್ತು ಗೋ ಮಾತೆ ಹೆಸರಿಕೊಂಡು ಹಿಂದೂಗಳನ್ನ ಒಂದು ಭಾವನಾತ್ಮಕವಾಗಿ ವಂಚನೆ ಮಾಡ್ತಾ ಇದ್ದಾನೆ. ಸೊ ಈಗ ಪುನೀತ್ ಕೆರೆಹಳ್ಳಿ ಆದಾಯದ ಮೂಲ ಅಂತ ನಿಮ್ಮನ್ನು ಕೇಳೋದಕ್ಕಿಂತ ಮೊದಲು ನಿಮ್ಮ ಆದಾಯದ ಮೂಲ ಏನು ಸರ್? ನಾನು 2004ರಿಂದ ಸಾಮಾನ್ಯ ಬಡ ಕುಟುಂಬದ ರೈತರ ಮಗ. ನಾನು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಬೆಳಗಿ ಗ್ರಾಮ. ನನ್ನ ಆದಾಯದ ಮೂಲ ನಮ್ಮ ಇಡೀ ತಾಲೂಕಿಗೆ ಗೊತ್ತು, ನಮ್ಮ ಇಡೀ ಗ್ರಾಮಸ್ಥರಿಗೂ ಗೊತ್ತು. 2004ರಲ್ಲಿ ನಾನು ಒಂದು MNC ಕಂಪ್ನಿಯಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ದು. ಇಲ್ಲಿವರೆಗೂ ನಾನು MNC ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ನನ್ನ ಆದಾಯದಲ್ಲಿ, ನನ್ನ ಸ್ವಂತ ದುಡಿದಂಥ ಹಣದಲ್ಲಿ ಧರ್ಮಕ್ಕೋಸ್ಕರ 40% ಹಣವನ್ನು ಸಮಾಜ ಸೇವೆಗೋಸ್ಕರ ವ್ಯಯ ಮಾಡಿದ್ದೇನೆ. ದೇವಸ್ಥಾನಕ್ಕೆ ಮಾಡಿದ್ದೇನೆ, ಮತ್ತು ಧರ್ಮಸಭೆಗಳು ಮಾಡಿದ್ದೇನೆ. ನಮ್ಮ ಗ್ರಾಮದಲ್ಲಿ ಪರಮೇಶ್ವರ ಶಿವ ಟೆಂಪಲ್ ಅಂತಕ್ಕಂಥದ್ದನ್ನು ನಮ್ಮ ಗ್ರಾಮದಲ್ಲೇ ಮಾಡಿದ್ದೇನೆ. ಅದು ನಾನು ಕಾಂಗ್ರೆಸ್ಸಲ್ಲಿದ್ದೆ 2019 ಆಚೆಗೆ. ಕಾಂಗ್ರೆಸ್ಸಲ್ಲಿ ಇದ್ದಾಗಲೇ ನಾನು ಧರ್ಮ ಸಭೆಗಳನ್ನು ಮಾಡಿದ್ದೇನೆ. ರುದ್ರಪ್ಪಲಮಾಣಿ ಅವರು ನಮ್ಮ ಮುಜರಾಯಿ ಖಾತೆ ಸಚಿವರಿದ್ದರು ನಮ್ಮ ಕಾಂಗ್ರೆಸ್ ಅವಾಗ. ಆ ಮೂಮೆಂಟಲ್ಲಿ ನಾನು ಕಾಂಗ್ರೆಸ್ಸಲ್ಲಿದ್ದೆ. ಸುಮಾರು 50 ಲಕ್ಷಗಳವರೆಗೆ ನಮ್ಮ ಗ್ರಾಮಕ್ಕೆ ದೇವಸ್ಥಾನಗಳಿಗೆ ಅನುದಾನವನ್ನು ಸರ್ಕಾರದಿಂದಲೇ ನಾನು ಹಾಕಿಸಿದ್ದೇನೆ. ಇದು ಹಿಂದುತ್ವ ಅಲ್ವಾ? ಸೊ ಈಗ ಪುನೀತ್ ಕೆರೆಹಳ್ಳಿ ಆದಾಯದ ಮೂಲ ಏನು? ಪುನೀತ್ ಕೆರೆಹಳ್ಳಿ ಆದಾಯದ ಮೂಲ ನಾನು ಕಳೆದ 3.5 ವರ್ಷದಿಂದ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರಿ, ನೀನು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಕೇಳ್ತಾ ಇದೆಯಲ್ಲ, ಲೆಕ್ಕ ಕೊಡು ಅಂತ ನಾನು ಕೇಳಿದಕ್ಕೆ ಜೂನ್ 1ನೇ ತಾರೀಕು 2025ರಂದು ನೀನು ಬಾರಪ್ಪ ಗಂಡಸಾದ್ರೆ ನಿಮ್ಮ ಅಪ್ಪನ ಹುಟ್ಟಿದ್ರಿ ಅಂತ ಕರೆದ. ಸರಿ ಬರ್ತೀನಿ ಬಾರಪ್ಪ ಅಂತ ಹೇಳಿದೆ. ನಾನು Z+ ಸೆಕ್ಯೂರಿಟಿ ಆದ್ರೆ ತೊಗೊಂಡು ಹೋಗ್ತೀನಿ, ಇಲ್ಲ ಪೊಲೀಸ್ ಸೆಕ್ಯೂರಿಟಿ ಆದ್ರೆ ತೊಗೊಂಡು ಹೋಗ್ತೀನಿ. ಇವನೇನಂತ ಹೇಳಿದ್ದ, ಬೆಳಗ್ಗೆ 10:30ಯಿಂದ ನಾನು ಆಫೀಸಲ್ಲಿ ಇರ್ತೀನಿ. ಇವನು ದೊಡ್ಡ CEO, ಇವನು MNC ಕಂಪ್ನಿ CEO. ಬೆಳಿಗ್ಗೆ 10:30ಯಿಂದ ನಾನು ಆಫೀಸ್ ಇರ್ತೀನಿ, ಯಾವನು ಬೇಕಾದರೂ ಬಂದು ನಾನು ಲೆಕ್ಕ ಕೇಳ್ಬೋದು ಅಂತ ಹೇಳಿದ್ದ. ನಾನು ಅವನ ಆಫೀಸ್ಗೆ ಹೋದೆ ಬೆಳಗ್ಗೆ 10:30ಗೆ. 10:30ರಿಂದ ಅವನು ಆಫೀಸಲ್ಲೇ ಕೂತ್ಕೊಂಡಿದ್ದಾನ ಮೇಲೆ ಅವ್ರ ಹುಡುಗರನ್ನ ಬಿಟ್ಬಿಟ್ಟು ನನಗೆ ಅಶ್ಲೀಲವಾಗಿ ಬೈಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಕೆಲವೊಂದು ವಿಡಿಯೋಗಳು ನೀವು ಸಾಮಾಜಿಕ ಜಾಲತಾಣ ನೋಡಿರ್ತೀರ. ಇದನ್ನ ಹಿಂದುತ್ವ ಇವ್ರದು. ಈಗ ನೀವು ನನಗೆ ಮನೆ ಕರೆದಿರ್ತೀರ, ನಿಮ್ಮ ಮನೆಗೆ ಬಂದಮೇಲೆ ನನ್ನನ್ನು ನಿಮ್ಮ ಬೆಂಬಲಿಗರಿಂದ ನೀವು ಬಯಸೋದು ಸರಿನಾ? ಇವನು ಯಾವ ಕೆಲಸ ಮಾಡ್ದ ಅವತ್ತು? ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಟ್ರೈ ಮಾಡ್ದ. ನಾನು ನನ್ನ ಸುರಕ್ಷತೆಗಾಗಿ ಹಿಂದಿನ ದಿನವೇ
ಸೆಕ್ಯೂರಿಟಿ ಫೋರ್ಸ್ ಅಂದರೆ ಪ್ರೈವೇಟ್ ಸೆಕ್ಯೂರಿಟಿನ ತಗೊಂಡಿದ್ದೆ, ಅದು ವಿತ್ ಲೀಗಲಿ. ಎಲ್ಲ ತಗೊಂಡು ಹೋದಾಗಲೇ ನನಗೆ ಅಷ್ಟೊಂದು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಇವರೆಲ್ಲ ಸೇರಿಕೊಂಡು. ಯಾಕಂದರೆ ನಾನು ಪ್ರಶ್ನೆ ಮಾಡ್ತಾ ಇದ್ದಿಲ್ಲ, ಇವನು ಹೊಡಿಬೇಕು, ಇವನ ಮೇಲೆ ಹಲ್ಲೆ ಮಾಡಬೇಕು ಅಂತ ಬಿಟ್ಟು ಸಾಕಷ್ಟು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿ ನನ್ನ ಮೇಲೆ ನನ್ನ ಶಾಲ್ ಕಿತ್ಕೊಂಡ್ರು ಸರ್. ಕೇಸರಿ ಶಾಲು ಏನು ಇವ್ರ ಅಪ್ಪಂದ ಇದು? ಏನು ಇವ್ನಿಗೆ ಬರೆದು ಕೊಟ್ಟಿದ್ದ? ಇವನು ಯಾರು ಸರ್? ಬಚ್ಚ ಇವನು. ಈಗ 10 ವರ್ಷದಿಂದ ಈ ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದ. ಇವನಿಗೆ ಹಿಂದುತ್ವ, ಇವ್ ಕೇಸರಿ ಶಾಲು ಇವನಿಗೆ ಬರೆದು ಕೊಟ್ಟಿದ್ಯಾ? ಕೇಸರಿ ಶಾಲು ತೆಗಿಯೋ ಅಂತ ಮಾತಾಡ್ತಾರಲ್ಲ ಇವರು. ಕೇಸರಿ ಶಾಲು ನಮ್ಮದು ಹಿಂದುತ್ವ ಎಷ್ಟು ಸಾವಿರಾರು ವರ್ಷಗಳಿಂದ ಇದೆ, ಇವ್ರ ಕಡೆಯಿಂದ ನಾವು ಕೇಸರಿ ಶಾಲು ಹಾಕ್ಸ್ಕೋಬೇಕಾ? ಅವತ್ತು ಗಲಾಟೆ ಮಾಡಿ ನಮ್ಮ ಕಾರ್ಗಳ ಮೇಲೆ ಅಲ್ಲ ಡ್ಯಾಮೇಜ್ ಮಾಡಿದ್ರು, ಎಲ್ಲ ಮಾಡಿ ನಮ್ಮ ಸೆಕ್ಯೂರಿಟಿ ಸಾರ್ ಇದು ಗಲಾಟೆ ಆಗುತ್ತೆ, ಇವ್ರು ನಮ್ಮ ಮೇಲೆ ಬೇಕಂತಾನೆ ಜಗಳ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಪೊಲೀಸವರು 112 ಕಾಲ್ ಮಾಡಿಬಿಟ್ರು. ಅಷ್ಟೊತ್ತಿಗೆ ಬಂದರು ಪೊಲೀಸವರು, ಸಂತೋಷ್ ಅವರೇ ನೀವು ಹೋಗಿ ಅಂತ ಹೇಳಿದ್ರು. ಅಷ್ಟಾಗಿನೂ ಅವರು ಎಷ್ಟು ಅವಾಚ್ಯವಾಗಿ ನಿಂದನೆ ಮಾಡಿ ನನ್ನ ಕಾರ್ ಮೇಲೆ ಡ್ಯಾಮೇಜ್, ಸುಮಾರು ಒಂದು 25,000-30,000 ನನ್ನ ಕಾರ್ ರಿಪೇರಿಗೆ ಆಯ್ತು ಸರ್. ಪ್ರೈವೇಟ್ ಕಾರ್ಗಳು ಸರ್ ನಾನು ತಗೊಂಡೋಗಿದ್ದು ಬಾಡಿಗೆಗೆ. ಪಾಪ ಅವು ಡ್ರೈವರ್ಗಳು, ಈಗ ಅವನೊಬ್ಬ ಚಾಲಕ ಅಯೋಗ್ಯ, ಗೊತ್ತಾಗಲ್ವಾ? ಬಾಡಿಗೆ ಕಾರ್ಗಳಿಗೆ ಹೊಡೆಯಂಥ ಕೆಲಸ ಏನು ಮಾಡಿದ್ರು ಸರ್ ಇವರು? ಈ ಥರ ಕೆಲಸ ಇವ್ರು ನಿರಂತರ ಮಾಡ್ಕೊಂಬರ್ತಾ ಇದ್ದಾರೆ. ಇವನು ಆದಾಯದ ಮೂಲ ಕೇಳಿದ್ದಕ್ಕೆ ಇವನಿಗೆ ಕೆಳಗಿಂದ ಮೇಲೆ ಉರಿತಾ ಇದೆ. ಇವನ ಆದಾಯದ ಮೂಲ ಹೆಂಗಂದ್ರೆ ಹೇಳಿ ನೋಡೋಣ. ಇವನಿಗೆ ಐಷಾರಾಮಿ ಕಾರ್ಗಳು ಇರುತ್ತೆ, 4-5 ಜನ ಹುಡುಗರು. ಹಾಗಾದ್ರೆ ಇವನು ಗೋರಕ್ಷಣೆ ಮಾಡ್ತಾನಲ್ಲ, ಒಂದು ಗೋರಕ್ಷಣೆ ಮಾಡೋಕ್ಕೆ ನನಗೆ ಈ ತುಮಕೂರಿಂದ ಈಗ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಹಳ್ಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಇಷ್ಟು ಖರ್ಚಾಗುತ್ತೆ. ಹಾಗಂದ್ರೆ ನೀನು ದುಡ್ಡಿಲ್ಲದೇ ನೀನು ಕೆಲಸ ಮಾಡ್ತಾ ಇದೆಯಾ? ಎಲ್ಲಿಂದ ಬರ್ತಾ ಇದೆ ದುಡ್ಡು? ಹಸುಗಳಿಂದ ಬರ್ತಾ ಇದೆಯಾ? ಇಲ್ಲ ಹಸುಗಳನ್ನ ಸಾಗಾಟ ಮಾಡ್ತಕ್ಕಂಥವ್ರು ನಿನಗೆ ಕೊಡ್ತಾ ಇದ್ದಾರಾ? ಇಲ್ಲ ನಿನಗೆ ಎಲ್ಲಿಂದ ಬರ್ತಾ ಇದೆ? ಇಲ್ಲ ಫೋನ್ಪೇ ಗೂಗಲ್ ಪೇ ಮುಖಾಂತರ ನನಗೊಂದು ತಿಂಗಳಿಗೆ ಒಂದು 20 ಲಕ್ಷ ಬರ್ತಾ ಇದೆ ನನಗೆ ಅಂತೇಳಿ ಘೋಷಣೆ ಮಾಡು. ಈಗ RSSನ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವ್ರ ಧ್ವನಿ ಎತ್ತಿಲ್ವಾ? ಅದೇ ರೀತಿ ಇವನ್ನ ನಾನು ಕೇಳ್ತಾ ಇದ್ದೀನಿ, ನೀನು ಘೋಷಣೆ ಮಾಡ ಮರ್ಯ, ನಿಂದೆಷ್ಟಿದೆ ಆದಾಯದ ಮೂಲ? ನೀನು ರಿಜಿಸ್ಟರ್ ಮಾಡಿದ್ರೆ ಹಿಂದೂಗಳಿಂದ ಸಂಗ್ರಹ ಮಾಡ್ತಕ್ಕಂಥ ಹಣ ನನಗೆ ಇಷ್ಟು ಬಂದಿದೆ, ನಾನು ಖರ್ಚು ಇಷ್ಟು ಮಾಡ್ತಾ ಇದ್ದೀನಿ, ಹಸುಗಳಿಂದ ನನಗೆ ಇಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀನೇ ಘೋಷಣೆ ಮಾಡು. ನೀನು ಅಷ್ಟು ಧರ್ಮದ ಬಗ್ಗೆ ಪ್ರೀತಿ ಇದ್ರೆ, ಹಿಂದೂಗಳ ಮೇಲೆ ಅಷ್ಟೊಂದು ಅಪಾರ ಗೌರವ ಇದ್ರೆ, ಗೋಮಾತೆ ಮೇಲೆ ಇಷ್ಟೊಂದು ನಿನಗೆ ನಂಬಿಕೆ ಇದ್ರೆ ಯಾಕೆ ಮಾಡ್ತಾ ಇಲ್ಲ? ನೀನು ಆದಾಯದ ಮೂಲ ಕೇಳಿದ್ರೆ ನೀನು ಉರಿತಾ ಇದೆ. ಓಕೆ, ಸೊ ಈಗ ನೀವು ಪುನೀತ್ ಕೆರೆಹಳ್ಳಿನ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ರಿ, ಮಾಡಲೇಬೇಕು, ಯಾಕಂದ್ರೆ ಅವ್ನು ಮಾಡೋ ಅಂಥದ್ದು ಅದನ್ನು ಯಾವುದು ಧರ್ಮ ಕಾರ್ಯ ಅಂತ ಕರೆಯೋಕ್ಕಾಗಲ್ಲ, ಅವ್ನು ಮಾಡ್ತಿರೋದು ಗೂಂಡಾಗಿರಿ, ಅದು ಓಪನ್ ಸ್ಟೇಟ್ಮೆಂಟ್, ಅದರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಈ ಒಂದು ಗೋ ಹತ್ಯೆ ಅನ್ನೋದೇನಿದೆಯಲ್ಲ, ಅದನ್ನು ಸಪ್ರೇಟಾಗಿ ನೋಡೋದಾದರೆ ಗೋ ಹತ್ಯೆಯನ್ನು ನೀವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಮೋದಿ ಸರ್ಕಾರವನ್ನು. ಯಾಕಂದರೆ ಜಗತ್ತಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಬೀಫ್ ಎಕ್ಸ್ಪೋರ್ಟಿಂಗ್ ಕಂಟ್ರಿಯಾಗಿ ಭಾರತ ರಾರಾಜಿಸ್ತಾ ಇದೆ. ಅದು ಪಿಂಕ್ ರೆವಲ್ಯೂಷನು ಅದು ಇದು ಹೆಸರುಗಳನ್ನು, ಫ್ಯಾನ್ಸಿ ಹೆಸರುಗಳನ್ನು ಕೊಟ್ಕೊಂಡು ಸಾವಿರಾರು ಕೋಟಿ ಬಿಸ್ನೆಸ್ ನಡೀತಾ ಇದೆ. ಮತ್ತು ಮುಸ್ಲಿಂ ಹೆಸರಿಟ್ಕೊಂಡು, ಬ್ರ್ಯಾಂಡ್ ಹೆಸರಿಟ್ಕೊಂಡು ಹಿಂದೂಗಳೇ ನಡೆಸ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ, ಆ ಕಡೆ ಎಲ್ಲ. ಅದರ ವಿರುದ್ಧ ನಿಮ್ಮ ಹೋರಾಟ ಯಾಕಿಲ್ಲ? ಇಲ್ಲ, ನನ್ನ ಹೋರಾಟ ನಾನು ಈಗಾಗಲೇ ಹೇಳ್ಬಿಟ್ಟಿದ್ರಿ. ಮೋದಿ ಅವ್ರಿಗೂ ಪತ್ರ ಬರೆದಿದ್ದೇನೆ, ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇನೆ, ಇಲ್ಲೇ ಇದೆ ಲೆಟ್ರು. ನಾನು ಕಾನೂನಾತ್ಮಕವಾಗಿ ಯಾವ ರೀತಿ ನಾನು ವಿಷಯಗಳನ್ನ ಮುಟ್ಟಿಸ್ಬೇಕು ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇವನ್ ಥರ ನಾನು ಪಬ್ಲಿಕ್ ಬಂದ್ಬಿಟ್ಟು ನಾನು ರಕ್ಷಣೆ ಮಾಡ್ತೇನೆ ಅಂತ ಬಿಟ್ಟು ನಾನು ಹೋರಾಟ ಮಾಡ್ತಾ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಮುಸ್ಲಿಂ ಅವರು ನೇರವಾಗಿ ಅವ್ರ ಮಸೀದಿಗಳಿಗೆ ಹೋಗಿ ನಾನಿವತ್ತು ಮನವಿ ಮಾಡಿದ್ದೇನೆ. ನಾನು ಮನವಿ ಮಾಡಿದ ಮೇಲೆ ಇದೇ ಮುಸ್ಲಿಂ ಸಮಾಜದ ಮುಖಂಡರು ಮತ್ತು ಮುಸ್ಲಿಂ ಸಮಾಜದವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಸವಣೂರಲ್ಲಿ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಲೇಬೇಕು ಅಂತ ಬಿಟ್ಟು ಒಂದು ಮೊನ್ನೆ ದೊಡ್ಡ ಹೋರಾಟ ಮಾಡಿದ್ರು ಸರ್. ಈ ನಾನು ಮಾಡ್ತಾರ ಸರಿ ಅಲ್ವಾ? ಹಾಗಾದ್ರೆ ಮುಸ್ಲಿಮರನ್ನ ಕರೆದು ನಾನು ಹೇಳ್ತಾ ಇದ್ದೇನೆ, ಬನ್ನಿ ನಮ್ಮ ಜೊತೆ ಹೋರಾಟ ಮಾಡೋಣ, ಗೋವನ್ನ ಕಡಿಬೇಡಿ ಅಂತ ಹೇಳ್ಬಿಟ್ಟು ಅವರು ಮಸೀದಿಗೆ ಹೋಗಿ ಮುಸ್ಲಿಂ ಸಮಾಜದವ್ರು ಹೋಗಿ ಅವ್ರಿಗೆ ಕೈಕಾಲು ಹಿಡ್ಕೊಂಡು ನಾನು ಬೇಡ್ಕೊಂಡಿದ್ದೇನೆ. ಅವ್ರು ಇವತ್ತು ನಮ್ಗೆ ಸ್ಪಂದಿಸ್ತಾ ಇದ್ದಾರೆ. ಇವನು ಏನ್ ಹೇಳ್ತಾ ಇದ್ದಾನೆ, ಮುಸ್ಲಿಮರಿಗೆ ಸಂತೋಷ್ ರೆಡ್ಡಿ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಬೇಕಂತಾನೆ ಪ್ರಚೋದನೆ. ಅಯ್ಯೋ, ನಿನ್ನ ಉದ್ದೇಶ ಏನು? ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡ್ಬೇಕು. ಬಾ, ಎಲ್ಲಾ ಮುಸ್ಲಿಂ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಮುಸ್ಲಿಂ ಮಸೀದಿಗಳಿಗೆ ಮತ್ತೆ ಮುಸ್ಲಿಂ ಮುಖಂಡರನ್ನ ನನ್ನ ಜೊತೆ ಬಾ, ಕರ್ಕೊಂಡು ಹೋಗ್ತೀನಿ, ಅವ್ರ ಹತ್ರ ಕೇಳ್ಕೊಳ್ಳೋಣ, ಕೈ ಜೋಡಿಸಿ ಅಂತ. ಇಡೀ ರಾಜ್ಯದಲ್ಲಿ ಕೈ ಜೋಡಿಸಿದ್ದಾರೆ ಸರ್. ಇವತ್ತು ಇದೇ ಮುಸ್ಲಿಮ್ಸರು ಎಷ್ಟು ನೀವು ನೋಡ್ತಾ ಇದ್ರ ಹಾಸನ ಭಾಗದಲ್ಲಿ ನಿಲ್ಸಿದ್ದಾರೆ ಗೋವನ್ನ ಖರೀದಿ ಮಾಡೋದು. ಇದು ಹೋರಾಟ ಅಲ್ವಾಗಿದ್ರೆ? ಬೈಕೊಂಡು ಇವನಿಗೆ ಬೆಳಗಿದ್ರೆ ಬೈಕೊಂಡು ಅವ್ರ ಹತ್ರ ಕೆಟ್ಟದಾಗಿ ಅವರು ಅಶ್ಲೀಲ ಬಳಸ್ಕೊಂಡು ಮಾಡಿದ್ರೆ ಹೋರಾಟನ ಸರ್? ಯಾವುದೇ ಆಗಲಿ ನಮ್ಮ ದೇಶದಲ್ಲಿ ಕಾನೂನಾತ್ಮಕವಾಗಿ ನಾವು ಮನವಿ ಮಾಡಬೇಕು. ಅವರು ಸ್ಪಂದಿಸ್ತಾ ಇದ್ದಾರಲ್ಲ ನಮಗೆ. ಅವ್ರು ಹೇಳಿದ್ದಾರೆ
ನಮ್ಮ ಮೊನ್ನೆ ಭಾರತ್ ಮಾತಾಕ್ಕೆ ಜಯ ಅಂತ ಹೇಳಿದ್ದಾರೆ, ಗೋ ಮಾತಾಕ್ಕೆ ಜಯ ಅಂತ ಹೇಳಿದ್ದಾರೆ. ಯಾಕೆ ಮುಸ್ಲಿಮರು ಅವ್ರು ಹೇಳಿಲ್ವಾ? ಹೇಳಿದಾರಲ್ಲ. ಈ ತರ ಹೋರಾಟ ಒಂದಾದ್ರೂ ಮಾಡಿದ್ದಾನೆ ಅವನು. ಹಾಗಾದ್ರೆ ರಕ್ಷಣೆ ಮಾಡಿದ 10 ವರ್ಷದಿಂದ ರಕ್ಷಣೆ ಮಾಡಿದ ಗೋಗಳೆಲ್ಲಿ ಹೋಯ್ತು? ನಾನು ಇವಾಗ ಪ್ರಶ್ನೆ ಮಾಡಿದ್ಮೇಲೆ ಕಳೆದ 2-3 ತಿಂಗಳಿಂದ ಹಂಗೆ ಗೋಶಾಲೆನೇ ತೋರಿಸಿದ್ರು. ಅಲ್ಲೊಂದು ಗೋಶಾಲೆ, ಇಲ್ಲೊಂದು ಗೋಶಾಲೆ ತೋರಿಸಿ, ಯಾವ್ದಾದ್ರು ಗೋಶಾಲೆ ತೋರಿಸಿ, ಸಂತೋಷ್ ಶೆಟ್ಟಿ ಇಲ್ಲಿದೆ ನೋಡು, ನಮ್ಮ ವಿರುದ್ಧನೇ ಮಾತಾಡ್ತೀನಿ ನೀನು, ಇಲ್ಲಿದೆ ನೋಡು ಗೋಗಳು, ನೀನು ತಾಕತ್ತಿದ್ರೆ ಬಾರೋ ರಕ್ಷಣೆ ಮಾಡಿ. ನೀನ್ ಯಾಕೆ ರಕ್ಷಣೆ ಮಾಡ್ತಿದ್ದಿ? ಸರ್ಕಾರಕ್ಕೆ ಮನವಿ ಸಲ್ಲಿಸು. ಪೊಲೀಸ್ ಇಲಾಖೆ ಇದೆ, ಪಶುಸಂಗೋಪನೆ ಇಲಾಖೆ ಇದೆ, ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ. ನಿನ್ ಕೆಲಸ ಏನು? ನೀನು ಹೋಗ್ಬಿಟ್ಟು ನೈತಿಕ ಪೊಲೀಸ್ಗಿರಿ ಮಾಡಿದ್ರೆ ನೀನ್ ದೊಡ್ಡ ಹೀರೋನಾ? ಇವನ್ ಕೆಲಸ ಏನು ಗೊತ್ತಾ? ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಮಾಡೋದು. ಇವ್ನು ಯಾರು ಸರ್ ಲೈವ್ ಮಾಡಕ್ಕೆ ಹೇಳೋದು? ಇವನಿಗೆ ಹೋಗಂತ ಹೇಳ್ತೀವಿ ನಾವು, ಹೋಗಪ್ಪ ನೀವು ರಕ್ಷಣೆ ಮಾಡೋದು ಅಂತ. ಒಂದು ಹಸು ಸಾಕಕ್ಕೆ ಎಷ್ಟು ಮೇವು ಬೇಕು, ಎಷ್ಟು ನೀರು ಬೇಕು, ಒಬ್ಬ ರೈತರನ್ನ ಮಾತ್ರ ಗೊತ್ತು. 2 ಹಸುಗಳನ್ನ ನಾವು ನಮ್ಮ ಸಾಮಾನ್ಯ ಹಳ್ಳಿಗಳಲ್ಲಿ ಸಾಕ್ಬೇಕಾದ್ರೆ ಆ ಕಷ್ಟ ಎಷ್ಟಿದೆ ಅಂತ ನಮ್ಮ ರೈತರಿಗೆ ಗೊತ್ತು. ಇವನು ಹೇಳ್ತಾನಲ್ಲ ರೈತರು ಮಾರಬಾರ್ದು ಅಂತ. ಸರಿ, ರೈತರನ್ನ ಮಾರಬಾರ್ದು ಅಂತಂದ್ರೆ ಈಗ ಬಾ, ನಾನು ನಿನ್ ಜೊತೆಗೆ ಬರ್ತೀನಿ. ಇದೇ ಮುಸ್ಲಿಂ ಸಮಾಜದವ್ರು ಖರೀದಿ ಮಾಡ್ತಿಲ್ಲ ರೈತರಿಂದ. ಸರಿ, ರೈತರಿಗೆ ಪರಿಹಾರ ಕೊಡ್ಸು. ರೈತರಿಗೆ ಈಗ 10 ವರ್ಷ 12 ವರ್ಷ ಆಗಿರುತ್ತೆ ಹಸುಗಳು. ಆ ಹಸುಗಳನ್ನ ಇವನು ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮನವಿ ಕೊಟ್ಟಿದ್ದಾನ? ನಾನು ಕೊಟ್ಟಿದ್ದೀನಿ. ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ವಯಸ್ಸಾದಂಥ ಹಸುಗಳನ್ನ ಖರೀದಿ ಮಾಡಿ ನೀವು ನಮ್ಗೆ ಹಸುಗಳಿಗೆ ನೀವು ಗೋಮಾತೆ ಅನ್ನೋದನ್ನ ಉಳಿಸಿ, ಆ ಹಸುಗಳನ್ನ ಒಂದು ಗೋಶಾಲೆ ಮಾಡಿ. ನಾನು ಮೊನ್ನೆ ಒಂದು ಪ್ರಾರಂಭ ಮಾಡಿದ್ದೀನಿ, ಮಠಕ್ಕೊಂದು ಗೋಶಾಲೆ ಅಂತ. ನಾನು ಮತ್ತೊಂದು ಮನವಿ ಮಾಡಿದೆ ಎಲ್ಲ ಮಠಾಧೀಶರಿಗೂ, ಮಠಕ್ಕೊಂದು ಗೋಶಾಲೆ ಮಾಡಿಬಿಡಿ ಸರ್. ಎಲ್ಲ ಗೋಗಳು ರೈತರು ಬರ್ತಾರೆ, ರಾಜ್ಯ ಸರ್ಕಾರದಿಂದ ಏನು ಪರಿಹಾರ ಇದೆ, ಒಂದು 2 ಹಸು ಇದೆ ಅಂದ್ರೆ ಒಂದು ವಯಸ್ಸಾದ ಹಸು ನಾನು ಪರಿಹಾರ ಕೊಡಿ. ರೈತ ಎಲ್ಲಿಂದ ಬದುಕ್ತಾನೆ? ವಯಸ್ಸಾದಂಥ ಹಸುಗಳು ನಾವು ಏನು ಮಾಡ್ಬೇಕು ಸರ್? ಅಲ್ವಾ? ಅದಾದ ನಂತರ ನಾನು ಇನ್ನೂ ಒಂದು, ಈಗ ಮುಜರಾಯಿ ಖಾತೆ ಯಾರು ಆಗ್ತಾರೆ ಮಿನಿಸ್ಟ್ರು, ಅವ್ರಿಗೆ ಇನ್ನೊಂದು ಮನವಿ ಕೊಡ್ತಾ ಇದ್ದೀನಿ ನಾನು. ಏನಂತ ಗೊತ್ತಾ? ಇದು ಕೊಡ್ತಾರೋ ಉದ್ದೇಶ, ಮುಜರಾಯಿ ಇಲಾಖೆಯಿಂದ ನಮ್ಮ ರಾಜ್ಯದಲ್ಲಿ ಹಿಂದೂ ದೇವಸ್ಥಾನಗಳು ಎಷ್ಟಿದೆ ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೆ ಒಂದು ಗೋಶಾಲೆ ಮಾಡಿ 25ರಿಂದ 30 ಹುಡುಗರಿಗೆ ಕೆಲಸ ಸಿಗುತ್ತೆ ಹಸುಗಳು ನೋಡ್ಕೊಳ್ಳಿಕ್ಕೆ. ಆ ಮುಜರಾಯಿ ಇಲಾಖೆಯಿಂದ ಬಂದ ದೇವಸ್ಥಾನದ ಹುಂಡಿ ಹಾಕಿರ್ತಲ್ಲ ಹಣನ, ಆ ಹಣವನ್ನ ರೈತರಿಗೆ ಗೋಗಳನ್ನ ಖರೀದಿ ಮಾಡ್ಕೊಳ್ಳಿ. ವಯಸ್ಸಾದಂತಹ ಹಸುಗಳನ್ನ ಖರೀದಿ ಮಾಡ್ಕೊಂಡು ಹಸುಗಳನ್ನ ಗೋಶಾಲೆಯಲ್ಲಿ ಇಡಿ. 30ರಿಂದ 50 ಜನಕ್ಕೆ ಉದ್ಯೋಗ ಸಿಗುತ್ತೆ, ಹಸುಗಳು ಖರೀದಿ ಆಗುತ್ತೆ, ಗೋ ರಕ್ಷಣೆ ಮಾಡೋದಾಗುತ್ತೆ. ಈ ಕಡೆ ನಮ್ಮ ಮುಜರಾಯಿ ದೇವಸ್ಥಾನ ಹಣ ನಮ್ಮ ಧರ್ಮಕ್ಕೆ ಉಪಯೋಗ ಆದಂಗಾಗತ್ತೆ. ಇಂಥ ಕೆಲಸ ಮಾಡ್ಬೋದಲ್ಲ? ಯಾಕೆ ಮಾಡ್ತಾ ಇಲ್ಲ ಇವನು? ಯಾಕೆ ಹೇಳಿ? ಈ ಒಂದು ದುಕಾನ್ ಬಂದಾಗ್ಬಿಡುತ್ತೆ. ಕಾನೂನಾತ್ಮಕ ಒಂದೇ ಒಂದು ಹೋರಾಟ ತೋರಿಸಿದ್ದಾರೆ. ಇವನು ಬರೀ ಕಾರ್ಲಿ ಹಾಕ್ಕೊಂಡು 4 ಜನ ಹಾಕ್ಕೊಂಡು ವಿಡಿಯೋ ಮಾಡಿಕೊಂಡು ನಾನು ರಕ್ಷಣೆ ಮಾಡಿದೆ ಅಂತ ಹೇಳ್ತಾನೆ ಹೊರತು, ನೀವು ಒಂದೇ ಒಂದು ಕಾನೂನು ಪ್ರಕಾರ ಒಂದು ಮನವಿ ಕೊಟ್ಟಿದ್ದಾನೆ ಇವನು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತೀನಿ. ಸೊ ಈಗ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಅನ್ನೋದನ್ನ ನೀವು ಒಪ್ಕೊಳ್ತೀರಾ? ಸರಿ, ಕೇಂದ್ರ ಗೋ ಹತ್ಯೆಯನ್ನ ನಿಲ್ಲಿಸಬೇಕು ಅಂದ್ರೆ ಕೇಂದ್ರ ಸರ್ಕಾರ ಕಠಿಣವಾಗಿ ಆ ನಿರ್ಧಾರಕ್ಕೆ ಬರಬೇಕು. ಅವ್ರು ಎಕ್ಸ್ಪೋರ್ಟ್ ಮಾಡೋದು ಮೊದಲು ಬಿಡಬೇಕು. ಅದು ಆಗುತ್ತಾ? ಅದರ ಕಡೆಗೆ ಹೋಗೋದಕ್ಕೆ ಸಾಧ್ಯತೆ ಕಾಣಿಸ್ತಿದ್ಯಾ, ಅಥವಾ ಇಲ್ಲಿಲ್ಲೇ ಸ್ಥಳೀಯ ರಾಜಕಾರಣದಲ್ಲಿ ಇದನ್ನು ಮುಗಿಸ್ಕೊಳ್ತಿದ್ರೆ ಯಾವತ್ತದು ಆಗೋದು? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರದು ಜವಾಬ್ದಾರಿ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರದವರು ಹಾಲು ಕುಡಿತಾರೆ, ರಾಜ್ಯ ಸರ್ಕಾರದವರು ಹಾಲು ಕುಡಿತಾರೆ. ಇಬ್ಬರು ಜವಾಬ್ದಾರಿ ಇದೆ. ಇಲ್ಲಿ ಪಕ್ಷಾತೀತವಾಗಿ ಮೋದಿ ಅಷ್ಟೇ ಮಾಡ್ಬೇಕಂತಿಲ್ಲ, ಇಲ್ಲ DK ಶಿವಕುಮಾರ್ ಅವ್ರು ಮಾಡ್ಬೇಕಂತಿಲ್ಲ, ಎಲ್ಲರೂ ಸೇರಿ ಮಾಡಬೇಕು. ಈ ಗೋವು ನಮ್ಮ ರಾಷ್ಟ್ರೀಯ ಪ್ರಾಣಿ ಆದ್ರೆ, ನಮ್ಮ ಗೋ ಮಾತೆ ಆದ್ರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ. ಬಿಡಿ, ಮುಸ್ಲಿಮರಿಗೆ ಕೈ ಜೋಡಿಸಿದಾರಲ್ಲ, ಈಗ ಅವ್ರಿಗೆ ಕೈ ಜೋಡಿಸಿದಾರಲ್ಲ, ಮಾಡಿ ಕಾನೂನು ಹೋರಾಟ. ನಮ್ಮ ಪ್ರಮೋದ್ ಮುತಾಲಿಕ್ ಜಿ ಅವರು ಹೇಳಿದಾರ ಮೊನ್ನೆ, 1 ಲಕ್ಷ ಜನ ಸೇರಿಸ್ಕೊಂಡು ನಾವು ದೆಹಲಿಗೆ ಹೋರಾಟ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅನ್ನೋದು. ಅದು ಹೋರಾಟ ಸರ್, ಅದು ನಿಜವಾದ ಹೋರಾಟ. ಯಾವತ್ತಾದ್ರೂ ಪ್ರಮೋದ್ ಮುತಾಲಿಕ್ ಜಿ ಅವರು ಗಾಡಿ ಹಾಕೊಂಡು ನಾನು ಗೋ ರಕ್ಷಣೆ ಮಾಡಿದ್ದೀನಿ ಅಂತ ಬಿಟ್ಟು ವಿಡಿಯೋ ಮಾಡಿ ತೋರಿಸಿದಾರ? ಅವರು ನ್ಯಾಯಬದ್ಧವಾಗಿ ಧರ್ಮದ ವಿಚಾರವಾಗಿ ಯಾವ ರೀತಿ ಸರ್, ಅವ್ರೊಬ್ಬರೇ ಅಲ್ಲ, ಎಲ್ಲ ಹಿಂದೂ ಬಜರಂಗ ದಳ ಇರ್ಬೋದು, ಶಿವಸೇನೆ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಅವ್ರವ್ರ ಕೆಲಸ ಧರ್ಮದ ಪರವಾಗಿ ಮಾಡ್ತಾರೆ. ಯಾರು ಇವನ್ ತರ ಬಿಲ್ಡಪ್ ಕೊಡ್ತಕ್ಕಂಥ ಕೆಲಸವನ್ನ ಯಾರೂ ಮಾಡಲ್ಲ ಸರ್. ಇವನು ತನ್ನ ಪಬ್ಲಿಸಿಟಿಗೋಸ್ಕರ ಮಾಡ್ತಾನೆ ಅಷ್ಟೇ. ಸೊ ಕೊನೆಯದಾಗಿ ಪುನೀತ್ ಕೆರೆಹಳ್ಳಿ ವಿಚಾರವಾಗಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಆಗಿದ್ರು ಸಹ ಸಾಫ್ಟ್ ಆಗಿದೆಯಾ? ಯಾಕೆಂದ್ರೆ ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವ್ರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ, ಅರೆಸ್ಟ್ ಆಗಲ್ಲ. ಕುಮಾರಸ್ವಾಮಿ ಅವ್ರ ಕಲರಿಂದ ಹಿಡಿದು ಎಲ್ಲವನ್ನೂ ಹಿಡ್ಕೊಂಡು ನಿಂದಿಸ್ತಾನೆ, ಕೆಟ್ಟ ಸಮೀರ್ ಅಹಮದ್ ಖಾನ್ ಅವ್ರಿಗೆ ಎಷ್ಟು ಕೆಟ್ಟದಾಗಿ ಬೈಬೋದು. ಅಲ್ಲಿ ಆಕ್ಚುಲಿ ಧರ್ಮ ನಿಂದನೆಯಿಂದ ಹಿಡಿದು ಎಲ್ಲ ಮಾಡಿದ್ದಾನೆ.
ಅದಕ್ಕೂ ಕೇಸುಗಳಾಗಲ್ಲ, ಬಂಧನ ಆಗಲ್ಲ. ಏನು ಕಾರಣ ಇರ್ಬೋದು? ಯಾಕೆ ಈ ರಾಜ್ಯ ಸರ್ಕಾರ ಹಿಂಜರಿತಾ ಇದೆ ಅವನ ವಿರುದ್ಧ ಕಠಿಣ ಕ್ರಮಕ್ಕೆ? ಇದನ್ನ ನಾನು ಈಗಾಗಲೇ ನಮ್ಮ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕಳೆದ ಒಂದು 15-20 ದಿನದಿಂದ ಇವನೇನು ಮಾಡ್ದ ಅಂದ್ರೆ, ಇದು ಯಾವಾಗ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕು ಅಂತ ಮುಸ್ಲಿಮರು ಧ್ವನಿ ಎತ್ತಿದ್ರು, ನನ್ನ ಜೊತೆ ಧ್ವನಿಗೂಡಿಸಿದ್ರು. ಅದ ಆ ನಂತರ ಇವನೇ ಬೇಕಂತಾನೆ ಕೆಲವೊಂದು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು, ಸ್ಕ್ರಿಪ್ಟೆಡ್ ಕೊಲೆ ಬೆದರಿಕೆ ಇದೆ ಅಂತ ಹೇಳ್ಬಿಟ್ಟು ಅವ್ರವರೇ ಮಾತಾಡ್ಕೊಂಡು, ಸರ್ ನೀನು ಕೊಲೆ ಬೆದರಿಕೆ ಇದ್ರೆ ನೀನು ಪೊಲೀಸ್ ಇಲಾಖೆ ಯಾಕೆ ದೂರು ಕೊಟ್ಟಿಲ್ಲ ಸರ್? ಆ ಒಂದು ಕೊಲೆ ಬೆದರಿಕೆಯಲ್ಲಿ ನನ್ನ ಹೆಸರು ತಗೊಂತಾನೆ. ಸಂತೋಷ್ ರೆಡ್ಡಿ ನಿನ್ಗೆ ಕಳಿಸಿದ್ನ, ಮುಸ್ಲಿಮರು ದುಡ್ಡು ಕೊಡ್ತಾ ಇದಾರೆ ಸಂತೋಷ್ ರೆಡ್ಡಿಗೆ, ಒಬ್ಬ ಮುಸ್ಲಿಂ ಹೋಗಂತ ಮಾತಾಡಿದಾನೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ, ಒಬ್ಬ ಹುಡುಗ ಇವನೇ ಸ್ಕ್ರಿಪ್ಟ್ ಮಾಡಿರೋದು. ಸಂತೋಷ್ ರೆಡ್ಡಿಗೆ ನಾವೇ ದುಡ್ಡು ಕೊಡ್ತಾ ಇದೀವಿ ಕಣೋ, ಮುಸ್ಲಿಮರೇ ದುಡ್ಡು ಕೊಡ್ತಾ ಇದ್ರು ಕಣೋ. ಇವನಿಗೆ ಕೊಲೆ ಬೆದರಿಕೆ ಇದ್ರೆ ಒಂದೇ ಒಂದು ದೂರು ಕೊಟ್ಟಿದ್ದಾನೆ ಸರ್. ಇವನು ನಾನು ಕೊಟ್ಟಿದ್ದೇನೆ. ಇವನು ಯಾವಾಗ ನನ್ನ ಹೆಸರು ತಗೊಂಡ ಇವನು ಕೊಲೆ ಬೆದರಿಕೆಯಲ್ಲಿ ನಾನು ಕಮಿಷನರ್ ದೂರು ಕೊಟ್ಟೆ, ಇವನಿಗೆ ಕೊಲೆ ಬೆದರಿಕೆ ಇದೆ ಅಂತೆ, ಸಂತೋಷ್ ರೆಡ್ಡಿ ಹೆಸರು ತಗೊಂಡಿದ್ದಾನೆ, ಸಂತೋಷ್ ರೆಡ್ಡಿ ಮರ್ಡರ್ ಮಾಡಕ್ಕೆ, ಪುಲಿಕೇಳಿನ ಮರ್ಡರ್ ಮಾಡಕ್ಕೆ ಸಂತೋಷ್ ರೆಡ್ಡಿ ಅವ್ರನ್ನ ಬಿಟ್ಟಿದ್ದಾರಂತೆ ಮುಸ್ಲಿಮರು ಅಂತೇಳಿ ಅಪಪ್ರಚಾರ ಮಾಡ್ದ. ನಾನು ಎಲ್ಲ ವಿಡಿಯೋಗಳನ್ನ ಆಡಿಯೋಗಳನ್ನ ಪೆಂಡ್ರೋಗೆ ಹಾಕ್ಬಿಟ್ಟು ಕಮಿಷನರ್ಗೆ ಮನೆ ದೂರು ಕೊಟ್ಟಿದ್ದೀನಿ. ನಾನು ಎಲ್ಲ ಒಂದು ಆಡಿಯೋ ಏನೇನು ಬಂತು ಇದೆಲ್ಲ ಇವ್ ನಂತರ ದೂರು ಕೊಡ್ಬೋದಿತ್ತಲ್ಲ, ತನಿಖೆ ಆಗಲಿ ಬಿಡಿ. ಇವನು ನಿಜವಾದ ಕೊಲೆ ಬೆದರಿಕೆ ಇದ್ರೆ ಪೊಲೀಸರು ರಕ್ಷಣೆ ಕೊಡ್ತಾರೆ ಅಷ್ಟೇ ಅಲ್ಲ. ನನಗೆ ಅದು ಅವಲೇ ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಇವನು ಪರವಾಗಿ ಕೆಲವೊಂದು ಏನೋ ಇಲ್ಲಿ ಆಕ್ಷನ್ಗಳನ್ನು ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇದ್ರೆ ಅವಾಗಲೇ. ಆ ವಿಷಯಕ್ಕೆ ಬಂದೆ ನನಗೆ. ಅದನ್ನೇ ನಾನು ಕೇಳ್ತೀನಿ, ಎಷ್ಟೊಂದು FIRಗಳು ಈಗ ಆಗಲೇ ಆಗಿದೆ. ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರು ಇದ್ದಾಗೂ ಕೆಲವೊಂದುಗಳು ಒಂದು ಹೇಳ್ಬೇಕಂದ್ರೆ BJP ಸರ್ಕಾರ ಇದ್ದಾಗಲೇ ಇವನ ಮೇಲೆ ಆಕ್ಷನ್ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಆಕ್ಷನ್ ಕಡಿಮೆ ಆಗಿದೆ. BJP ಸರ್ಕಾರ ಇದ್ದಾಗ ಇವನ ಮೇಲೆ ಏನೋ ಗುಂಡಾ ಆ್ಯಕ್ಟ್ ಏನೋ ಹಾಕಿದ್ರು. ಇವು ಹಿಸ್ಟ್ರಿ ತಗೊಂಡು ನೋಡಿ, BJP ಸರ್ಕಾರ ಇದ್ದಾಗಲೇ ಇವನ ಮೇಲೆ FIRಗಳು ಜಾಸ್ತಿ ಆಗಿದೆ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕಡಿಮೆ. ಅದೇ ಯಾಕಂತ ನನಗೂ ಪ್ರಶ್ನೆ ಮಾಡ್ತಾ ಇದ್ದೀನಿ ಈಗ ಕಾಂಗ್ರೆಸ್ ಸರ್ಕಾರನ. ಓಕೆ, ಸೊ ನೋಡೋಣ. ಇದಿಷ್ಟು ಸಂತೋಷ್ ರೆಡ್ಡಿ ಸಾಮಾಜಿಕ ಕಾರ್ಯಕರ್ತ ಮತ್ತು ಪುನೀತ್ ಕೆರೆಹಳ್ಳಿ ಮಾಡ್ತಿರುವಂತಹ ಕೃತ್ಯಗಳ ವಿರುದ್ಧವಾಗಿ ನಿರಂತರವಾಗಿ ರೈಟ್ ವಿಂಗಲ್ಲಿ ಇದ್ದುಕೊಂಡು ಸಹ ಪ್ರಶ್ನೆ ಮಾಡ್ತಿರುವಂಥವ್ರು. ಸೊ ಅವರ ಅಭಿಪ್ರಾಯಗಳನ್ನು ಮತ್ತು ಅವ್ರು ಏನು ಅನ್ಕೊಂಡಿದ್ದಾರೆ ಈ ಗೋರಕ್ಷಣೆ ವಿಚಾರವಾಗಿ, ಮತ್ತು ಅವ್ರು ನಡೆಸ್ತಿರುವಂತಹ ಕೆಲವು ಅಭಿಯಾನ ಏನಿದೆ, ಮುಸ್ಲಿಮರ ಜೊತೆ ಕೈ ಜೋಡಿಸಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ ಸಂದರ್ಶನ. ಸೊ ಇಂತಹದ್ದೇ ವಿಶೇಷ ಸಂದರ್ಶನಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.